ನಮ್ಮ ಎಲ್ಲ ಚಾಲಕರಿಗೂ ಹಾಗೂ ನಮ್ಮ ಪ್ರಶಾಂತ್ ಮೆಹ್ತಾ ಅವ್ರಿಗೂ ನನ್ನ ತುಂಬ ನಮಸ್ಕಾರ. ನಮ್ಮಲ್ಲಿ ಕುಂದುಕೊರತೆಗಳು ತುಂಬ ಇದೆ. ಅಧ್ಯಕ್ಷ ನೀಲಕಂಠಪ್ಪ ಅವರು ಇದ್ದಾರೆ. ನಮ್ಮಲ್ಲಿ ಏರ್ಪೋರ್ಟ್ ಬೇಗ ಅಥಾರಿಟಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನೀವು ಡ್ಯೂಟಿ ಮಾಡೋಕೆ ಬಿಡ್ತಾ ಇಲ್ಲ. ದಯವಿಟ್ಟು ನಮಗೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಯಾರಾದ್ರೂ ಏನು ಮಾತಾಡಿದ್ರೆ ಗೊತ್ತಿಲ್ಲ ಸ್ವಾಮಿ, ನೀವು ಒಳ್ಳೆ ಕೆಲಸ ಮಾಡ್ತೀರಿ. ಅಧ್ಯಕ್ಷ ಇನ್ಮೇಲೆ ಮಾತಾಡ್ತಾರೆ. ದಯವಿಟ್ಟು ನಮಗೆ ಒಂದು ಸ್ವಲ್ಪ ಮಾಹಿತಿ ಇದೆ ಸರ್. ನಮಸ್ಕಾರ. ಏನು ನಮ್ಮ ಚಾಲಕ ಮಿತ್ರರು ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸುತ್ತಾ ಇವತ್ತು ನಾವು ವಾಹನಗಳನ್ನು ನಿಲ್ಲಿಸಿದ್ದೀವಿ. ಹಲವಾರು ಬಾರಿ ನಾವು BL ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಹೋಗಿ ಅವರಿಗೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ ಕೂಡ BL ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಳ್ಳದೆ ನಮಗೆ ಚಾಲಕರಿಗೆ ಏನು KSTTC ಚಾಲಕರಲ್ಲಿ ಇವತ್ತೊಂದು 850 ಕುಟುಂಬಗಳಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಸುಮಾರು 16 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತು BL ಅಧಿಕಾರಿಗಳು ಖಾಸಗಿ ಕಂಪನಿಯಾದ ಒಂದು ಮೆಗಾ ಕಂಪನಿಯವರಿಗೆ ಮಣೆ ಹಾಕ್ಬಿಟ್ಟು ಅವರಿಗೆ ಯಾವುದೇ ಒಂದು ನೀತಿ ನಿಯಮಗಳಿಂದ ಡೈರೆಕ್ಟ್ ಆಗಿ ಬಂದು ಪ್ಯಾಸೆಂಜರ್ನ ಪಿಕಪ್ ಮಾಡೋ ಹೋಗುವಂತ ಒಂದು ವ್ಯವಸ್ಥೆಯನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅದನ್ನ ಎಷ್ಟು ಸಾರಿ ಹೇಳಿದ್ರು ಕೂಡ ಅವರು ಕಿವಿಗೆ ಹಾಕೊಳ್ತಾ ಇಲ್ಲ. BL ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ನಾವು 24 ಗಂಟೆಗಾದ್ರೂ ಒಂದು ಬಾಡಿಗೆ ಸಿಗ್ತಾ ಇಲ್ಲ. ಇವತ್ತು ನಾವು ಬೆಂಗಳೂರು ನಗರದಲ್ಲಿ ಜೀವನ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಇದನ್ನ ನಾವು ಅವ್ರ ಹತ್ರ ಹವಾಲು ಹೇಳ್ಕೊಂಡಾಗ ಕೂಡ ಅವರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ತಾವು ದಯವಿಟ್ಟು ಬಂದು ಇಲ್ಲಿ ಅರೈವಲ್ ನೋಡಿ. ಇವತ್ತು ಕಲಾಸ್ಪಾಳ್ಯಂಗೆ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಡೀ ಜಗತ್ತಲ್ಲೇ ನಂಬರ್ 1 ಅಂತ ಹೇಳ್ತೀರಾ. ಇಲ್ಲಿ ಬಂದು ನೋಡಿ. ಇಲ್ಲಿ ಖಾಸಗಿ ಕಲಾಸ್ಪಾಳ್ಯಂಗಿನ ಅಧ್ವಾನವಾಗಿ ದಳ್ಳಾಳಿಗಳಲ್ಲಿ ಕರೀತಾ ಇದ್ದಾರೆ. ಬರಂತ ಪ್ಯಾಸೆಂಜರ್ಸ್ ನ ದಾರಿ ತಪ್ಪಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ನಾವು ಹೇಳೋದನ್ನ ಗೊತ್ತಾ, ಅರೈವಲ್ ಅಲ್ಲಿ ಯಾರೇ ಆಗಿರ್ಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಬಂದು ಪ್ಯಾಸೆಂಜರ್ಗೆ ಬಂದು ಕರ್ಕೊಂಡು ಹೋಗುವಂಥದ್ದು, ಅಲ್ಲಿ ದಳ್ಳಾಳಿ ವೃತ್ತಿ ಮಾಡಬಾರ್ದು. KSTTC ಒಂದು ಇದು ಸರ್ಕಾರದ ಒಂದು ಇದು ನಮಗೆ ಲೈನ್ ಕೊಟ್ಟಿದೆ. ಆ ಲೈನ್ ಅಲ್ಲಿ ಬರಲಿ. ಯಾರು ಅಲ್ಲಿ ಬಂದ್ಬಿಟ್ಟು ಏನು ಈ ಒಂದು ಅಲ್ಲಿ ಹೋಗಿ ಅಡ್ವರ್ಟೈಸ್ ಮಾಡೋದು, ಬನ್ನಿ ನಮ್ ಗಾಡಿಗೆ ಬನ್ನಿ, ನಿಮ್ ಗಾಡಿಗೆ ಬನ್ನಿ, ಪ್ಯಾಸೆಂಜರ್ನ ಎಳ್ಕೊಂಡು ಹೋಗೋದು ಇದು ಆಗ್ತಾ ಇದೆ. ದಯವಿಟ್ಟು ಇದು ಆಗಬಾರ್ದು. ನಾವ್ ಹೇಳೋದೇನಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನಿದೆ, ಮೆಗಾ ಇರ್ಬೋದು, KSTTC ಆಗಿರ್ಬೋದು, ಇನ್ನೇ ಯಾವುದೇ ಇರ್ಬೋದು, ಅದರಲ್ಲಿ ಏನಿದೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಇದೆ. ಅವ್ರ ಲೈನ್ ಅನ್ನೇ ಬರಲ್ಲ. P7 ಅಲ್ಲಿ ನಮ್ಗೆ ಬಫರ್ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಬರೋದಿಲ್ಲ. ಡೈರೆಕ್ಟ್ ಆಗಿ ಬರ್ತಾರೆ, ಡೈರೆಕ್ಟ್ ಆಗಿ ಹಾಕೊಂಡು ಹೋಗ್ತಾರೆ. ನಮ್ಗೆ ಏನಾಗ್ತದೆ, 24 ಗಂಟೆ ನಾವು P7 ಅಲ್ಲಿ ಕಾಯ್ಕೊಂಡೇ ಇರ್ತೀವಿ. 24 ಗಂಟೆಗಾದ್ರೂ ಒಂದು ಬಾಡಿಗೆ ಸಿಗ್ತಾ ಇಲ್ಲ. ಇವತ್ತು ನಾವು ಬೆಂಗಳೂರಿನಲ್ಲಿ ಹೆಂಗೆ ಜೀವನ ಮಾಡಬೇಕು? ಈ ಕಷ್ಟ ನಾವು ಯಾರಿಗೆ ಹೇಳ್ಕೊಳ್ಬೇಕು? ಹಂಗಾಗಿ ನಾವು ಇವತ್ತು ಇಲ್ಲಿ ಮಕ್ಕಳ ಅಡ್ಮಿಷನ್ಸ್ ಇದೆ. ಈಗ ಎರಡನೇದು ಇವತ್ತು ಈ ಕೊರೋನಾ ಬಂತು, ಅದನ್ನು ಚೇತರಿಸ್ಕೊಂಡ್ವಿ. ಅದಾದ್ಮೇಲೆ ಯುದ್ಧ ನಡೀತಾ ಇದೆ. ಯುದ್ಧದಿಂದ ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಗೆ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. BL ಅವರಿಗೆ ನಾವು ಪರಿಪರಿ ಹೇಳ್ಕೊಂಡಿದ್ದೀವಿ. ಕಾಲೊಂದು ಹಿಡ್ಕೊಂಡು ಹೋದ ಅವ್ರನ್ನ ಕಮ್ಮಿ ಅಷ್ಟೇನ. ಅಷ್ಟು ಮಾಡಿದ್ರು ಕೂಡ ಇವತ್ತು ನಮ್ಗೆ ಅವರು ಯಾವುದೇ ಒಂದು ಕರುಣೆ ತೋರಿಸ್ತಾ ಇಲ್ಲ. ಇದು ನೋಡಿ, ಖಾಸಗಿ ಕಂಪನಿ ಮೆಗಾ ಏನಿದೆ ಅದು ಒಬ್ಬ ಖಾಸಗಿ ಬಂಡವಾಳಶಾಹಿ ಕಂಪನಿ. ಅದಕ್ಕೆ ಮಣೆ ಹಾಕ್ತಾ ಇದ್ದಾರೆ BL ಅಧಿಕಾರಿಗಳು. ನಾವು 800 ಕುಟುಂಬಗಳನ್ನು ಇಂಡಿವಿಜುವಲ್ ಆಗಿ ಕಾಸು ತಗೊಂಡು ನಾವು ಬಂಡವಾಳ ಹಾಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಈ ಒಂದು ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಬೇಡಿಕೆ ಏನಿದೆ ಅದು ಬಂದು ನಾವು ಹೇಳಿದ್ರೆ ಬಂದು ನಮ್ಮ ಹತ್ರ ಬಂದು ಮಾತಾಡಕ್ಕೂ ಅವ್ರಿಗೆ ಸೌಜನ್ಯ ಇಲ್ಲ. ಅವ್ರು ನೀವು ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ತಿಪ್ಪೆ ಸರ್ಸ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಾವು ನೊಂದಿದ್ದೀವಿ ಚಾಲಕರು. ಇವತ್ತು ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಇದ್ರ ಬಗ್ಗೆ KSTTC ಅಧಿಕಾರಿಗಳು ಗಮನ ತಂದಿದ್ದೀವಿ. ಅವ್ರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಯಾವ್ದು ಸಾಲ್ವ್ ಆಗ್ತಾ ಇಲ್ಲ. ದಯವಿಟ್ಟು ಇಲ್ಲೊಂದು 850 ಕುಟುಂಬ ಏನಿದೆ ಇದನ್ನ ಕಾಪಾಡುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿನೂ ಇದೆ. ಇದರಿಂದ ಸರ್ಕಾರದಲ್ಲಿ ಮೇಲ್ಪಟ್ಟಂತ ಅಧಿಕಾರಿಗಳು ಬಂದು ಇದನ್ನು ಬೇಗ ಮಾಡಿದ್ರೆ ಸರಿ. ಇಲ್ಲ ಅಂತಂದ್ರೆ ಈಗಾಗಲೇ ಮನನೊಂದು ಒಬ್ರು ಪೆಟ್ರೋಲ್ ಹಾಕೊಂಡು ಸತ್ತಿ ಜೀವ ಕಳ್ಕೊಂಡಿದ್ದಾರೆ. ಈಗಾಗಲೇ ಒಂದು 7-8 ಜನ ಈ ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಈ ತರ ನಮ್ಮ ಮಿತ್ರಗಳೆಲ್ಲ ನಮ್ಮ ಸಂಸಾರಗಳನ್ನ ಇವತ್ತು ಹಾಳು ಮಾಡ್ಕೋಬೇಕಾಗ್ತದೆ. ಇದನ್ನ ನಾನು ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀನಿ. ಇದನ್ನ ಬೇಗ ಪ್ರವೇಶ ಮಾಡಿ BL ಅಧಿಕಾರಿಗಳ ಹತ್ರ ಮಾತಾಡಿ ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಇವತ್ತೇನಾದ್ರೂ ನಾವು ಜೀವ ಕಳ್ಕೊಳ್ಳುವಂತ ಸ್ಥಿತಿಗೆ ಬಂದಿದ್ದೀವಿ. ಇವತ್ತು ಸರ್ಕಾರ ಆಗಿರ್ಬೋದು, BL ಅಧಿಕಾರಿಗಳಿರ್ಬೋದು, ಬಂದು ಬೇಗ ಸ್ಪಂದಿಸಿದ್ರೆ ನಾವು ಅದಕ್ಕೆ ನಾವು ಮನ್ನಣೆ ಕೊಡ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ದಾರಿ ನಾವು ಇಟ್ಕೋಬೇಕಾಗ್ತದೆ. ಇದಕ್ಕೆ ಸರ್ಕಾರ ಬಹಳ ಇಂಪಾರ್ಟೆಂಟ್ ಇದೆ. ಸರ್ಕಾರದ ಜವಾಬ್ದಾರಿ ಇದೆ. ಸರ್ಕಾರದ ಚೀಫ್ ಸೆಕ್ರೆಟರಿ ಅವರೇ ಇದಕ್ಕೆ ಚೇರ್ಮನ್ ಆಗಿದ್ದಾರೆ. ನಾನು ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರಿಗೂ ಮನವಿ ಮಾಡ್ಕೊಡ್ತೀನಿ. ಮೇಡಮ್ ಅವರೇ ದಯವಿಟ್ಟು ಬಂದು ಇಲ್ಲಿ ಇರ್ತಕ್ಕಂಥ ಕಷ್ಟ ಸುಖಗಳನ್ನ ತಾವು ಗಮನಿಸಬೇಕು. ಯಾಕೆಂತಂದ್ರೆ ಇದು ಕುಟುಂಬಗಳ ಪ್ರಶ್ನೆ. ಅದರಿಂದ ದಯವಿಟ್ಟು ತಾವು ಬಂದು ಇದನ್ನ ಏನಾದ್ರು ನಮಗೆ ಬಗೆಹರಿಸಿಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಿಲ್ಲ. ಬೇರೆ ಅನುಮಾನನೆಲ್ಲ ನಾವು ಮಾಡಬೇಕು. ಬೇರೆ ದಾರಿನೆಲ್ಲ ನಾವು ಹೋರಾಟ ಮಾಡಿ ನಾವು ನ್ಯಾಯಕ್ಕೆ ದೊರಕಿಸ್ಕೊಡ್ಬೇಕಾಯ್ತೆ. ದಯವಿಟ್ಟು ನಮ್ಮನ್ನು ಬಡವರನ್ನ ಚಾಲಕರನ್ನ ಕಾಪಾಡುವಂತ ಜವಾಬ್ದಾರಿ ನಿಮ್ದಿದೆ. ದಯವಿಟ್ಟು BL ಅಧಿಕಾರಿಗಳು
ನಿಮ್ಮ ಮನಸ್ಸು ನಿಮ್ಮ ಈಗೋವನ್ನು ಬಿಟ್ಟು ಇವತ್ತು ಎಲ್ಲರಿಗೂ ಸಮಾನತೆಯಾಗಿ ಒಂದು ಅವಕಾಶ ಮಾಡಿಕೊಡಿ. ಬದುಕೋದಕ್ಕೆ ಸಮಾನತೆ ಇರಬೇಕು. ಯಾರೋ ಖಾಸಗಿ ಕಂಪನಿಯವರು ಕೋಟ್ಯಾಂತರ ರೂಪಾಯಿ ಬಂಡವಾಳರು ಹಾಕೊಂಡಿದ್ದಾರೆ, 500 ಗಾಡಿನೋ ನಾವು ಒಂದೊಂದು ಗಾಡಿ ಇಟ್ಕೊಂಡು ಜೀವನ ಮಾಡೋಂಥರು. ನಮಗೆ ಮೊದಲನೇ ಆದ್ಯತೆ ಕೊಡಿ. ಇದು ಸರ್ಕಾರದ ಉದ್ಯಮ, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಚಾಲಕರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ ಸರ್. ಬೇಡ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ನೀಲಕಂಠಪ್ಪ ಅಂತ, KSTC ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ.